ಇವತ್ತಿನ ವಿಡಿಯೋದಲ್ಲಿ ಸ್ವಂತ ಮನೆ ಯೋಗ ಬೇಕು ಅನ್ನೋರು ಅಥವಾ ನಿಮ್ಮ ಮನೆಯ ಒಂದು ಜಾತಕದಲ್ಲಿ ಸ್ವಂತ ಮನೆಯ ಯೋಗ ಇದ್ರೆ ಅದರಲ್ಲಿ ಏನೂ ಅಡೆತಡೆಗಳು ಇಲ್ಲ ಆದರೂ ಕೂಡ ಆ ಕೆಲಸ ಆಗ್ತಾನೆ ಇಲ್ಲ ಅಂತ ಅನ್ನೋರು ಈ ಒಂದು ಪರಿಹಾರನ ಮನೆಯಲ್ಲೇ ಮಾಡ್ಕೋಬಹುದು. ಆ ಒಂದು ಭೂಮಿನಲ್ಲಿ ಏನಾದರೂ ದೋಷಗಳಿದ್ರೆ ಅದಕ್ಕೆ ಒಂದು ದಾರಿ ಅಂತ ನಿಮಗೆ ಸಿಗುತ್ತೆ. ಅದನ್ನು ನೀವು ಪರಿಹಾರ ಮಾಡಿಕೊಂಡು ಆದಮೇಲೆ ಖಂಡಿತ ನೀವು ಅಂದ್ಕೊಂಡಿದ್ದಂಥ ಕೆಲಸ ಆಗೇ ಆಗುತ್ತೆ. ಇನ್ನು ವೀವರ್ಸ್ ಒಬ್ರು ಕೇಳಿದ್ರು, ಜರ್ಮನ್ ಸಿಲ್ವರ್ ಐಟಮ್ಸ್ಗಳನ್ನ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೋದಾ ಅಂತ. ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ಜರ್ಮನ್ ಸಿಲ್ವರ್ ಐಟಮ್ಸ್ನ ತಗೊಳ್ಳೋದು ಎಷ್ಟು ಒಳ್ಳೆಯದು ಅಥವಾ ತಗೋಬಹುದಾ ಅಥವಾ ತಗೋಬಾರ್ದಾ ಅಂತ ಈ ಒಂದು ವಿಚಾರನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಯಾವುದೇ ಥರ ಅಡ್ವರ್ಟೈಸ್ಮೆಂಟೇ ಆಗಿರಲಿ ಅಥವಾ ಪ್ರಮೋಷನ್ನೇ ಆಗಿರಲಿ, ಏನೇ ಇದ್ದರೂ ಏನೇ ಆಫರ್ ಇದ್ದರೂ ತೊಗೊಳಕ್ಕಂತೂ ಹೋಗಲೇಬೇಡಿ. ನಾನು ಕೂಡ ಕೆಲವೊಂದು ಕಡೆ ಗಮನಿಸಿದ್ದೀನಿ, ಅಂಗಡಿ ಶಾಪ್ ಅಡ್ರೆಸ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಒಂದು, ಮತ್ತು ನಾವು ಅಂಗಡಿನಲ್ಲಿ ಹೋದಾಗ ಅವರು ಹೇಳೋದೇ ಒಂದು. ಅವರು ಕಮ್ಮಿಗೆ ಸಿಗುತ್ತೆ, ತುಂಬಾ ಆಫರ್ ಇದೆ ಅಂತ ಅನ್ನೋದು ಯಾವುದು ಗೊತ್ತಾ, ಅದನ್ನು ತಂದು ಖಂಡಿತವಾಗ್ಲೂ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬಾ ಸಣ್ಣದಾಗಿರುವ ತುಪ್ಪದ ಬತ್ತಿ, ತುಂಬಾ ಸಣ್ಣದಾಗಿರುವ ಬಟ್ಲುಗಳು, ಇದನ್ನು ತಂದು ಯಾರಿಗಾದ್ರೂ ನಾವು ಗಿಫ್ಟ್ ಮಾಡೋದಕ್ಕಾದರೂ ಆಗುತ್ತಾ? ರಿಟರ್ನ್ ಗಿಫ್ಟ್ ಅಂತ ನಾವು ಯಾರಿಗಾದ್ರು ಕೊಡಬೇಕು ಅಂದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ನೀವೇ ಒಂದ್ಸಲಿ ಯೋಚನೆ ಮಾಡಿ. 1 ಗ್ರಾಮ್ಗೆ 1 ರೂಪಾಯಿ 2 ರೂಪಾಯಿ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಚಿಕ್ಕದು ತುಪ್ಪದ ಬತ್ತಿ ಅಣಿಸೋದಕ್ಕೆ ಆ ರೀತಿ ಕೊಡೋದು. ನಾವು ಒಬ್ರಿಗೆ ಗಿಫ್ಟ್ ಕೊಟ್ಟರೂ ಕೂಡ ಅವರು ಅದನ್ನು ನೆನಪಿಸ್ಕೋಬೇಕು, ಖುಷಿ ಪಡಬೇಕು, ಆ ಥರ ಆದರೂ ಕೊಡಬೇಕು. ಕೊಡೋರ್ಗೂ ಕೂಡ ಖುಷಿ ಆಗಬೇಕು, ತಗೊಳ್ಳೋರ್ಗೂ ಕೂಡ ಖುಷಿ ಆಗಬೇಕು ಅಲ್ವಾ? ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ಯಲ್ವಾ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಈ ರೀತಿ ತಾಂಬೂಲಕ್ಕೆ ಅಂದರೆ ಯಾರ್ಯಾರು ಮುತ್ತೈದೆಯರು ಮನೆಗೆ ಬಂದಾಗ ಅವ್ರಿಗೆ ತಾಂಬೂಲದ ಜೊತೆಗೆ ಏನಾದ್ರು ಒಂದು ರಿಟರ್ನ್ ಗಿಫ್ಟ್ ಅಂತಲೂ ಕೂಡ ಕೊಡ್ತಾರೆ. ಆ ಒಂದು ಅಭ್ಯಾಸನೂ ಕೂಡ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾವೊಂದು ಗಿಫ್ಟ್ ಅಂತ ಯಾರಿಗಾರು ಕೊಟ್ಟರು ಕೂಡ ಅದು ಅವ್ರಿಗೆ ಖುಷಿ ಆಗಬೇಕು, ಮತ್ತು ನಮಗೂ ಕೂಡ ಖುಷಿ ಆಗಬೇಕು, ತೃಪ್ತಿ ಆಗಬೇಕು. ಆ ರೀತಿ ಏನಾದರೂ ನಾವು ಕೊಡಬೇಕಾಗುತ್ತೆ ಅಲ್ವಾ? ಜರ್ಮನ್ ಸಿಲ್ವರ್ನಲ್ಲಿ ತಟ್ಟೆಗಳು ತುಂಬ ಯೂಸ್ ಆಗುತ್ತೆ. ಅದು ಹೇಗೆ ಅಂತ ಅಂದರೆ, ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಆಗಿರ್ಬೋದು, ಅರಿಶಿನ ಕುಂಕುಮಕ್ಕೆ ಬಂದವ್ರಿಗೆ ನಾವು ಆ ತಟ್ಟೆನಲ್ಲೇ ಅರಿಶಿನ ಕುಂಕುಮ ಇಟ್ಬಿಟ್ಟು ಕೊಡ್ಬೋದು, ಏನೂ ತಪ್ಪಿಲ್ಲ. ಅಂದರೆ ಹೊರಗಡೆ ಕುಂಕುಮಕ್ಕೆ ಕೊಡೋದಕ್ಕೆ ಉಪಯೋಗಿಸ್ಕೋಬೋದು, ಆದರೆ ದೇವ್ರ ಮನೆಯಲ್ಲಿ ಯಾವುದೇ ಥರ ಜರ್ಮನ್ ಸಿಲ್ವರ್ ಉಪಯೋಗಿಸಲೇಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಬೆಳ್ಳಿನೇ ತೊಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಈ ಥರ ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಜರ್ಮನ್ ಸಿಲ್ವರ್ ತೊಗೊಳೋದಕ್ಕೆ ಮುಂದಾಗ್ತಾರೆ. ಜರ್ಮನ್ ಸಿಲ್ವರ್ ದೀಪಗಳಂತೂ ಅದು ಹಿತ್ತಾಳೆಗೂ ಸೇರೋದಿಲ್ಲ ಮತ್ತು ಬೆಳ್ಳಿಗೂ ಸೇರೋದಿಲ್ಲ, ಕಬ್ಬಿಣದ ಮೆಟೀರಿಯಲ್ಗಳದು. ಹಾಗಾಗಿ ಪೂಜೆಗೆ ಉಪಯೋಗಿಸ್ಕೋಬಾರ್ದು. ದೀಪಗಳು ಇದ್ದರೆ ಅದನ್ನು ಹೊಸ್ಲತ್ತಿರ ಹಚ್ಬೋದು, ಆದರೆ ದೇವ್ರ ಮುಂದೆ ಹಚ್ಚಬೇಡಿ. ತೊಗೊಳೋದ್ರಲ್ಲಿ ತಪ್ಪಿಲ್ಲ, ಆದರೆ ದೇವ್ರಿಗೆ ಉಪಯೋಗಿಸ್ಕೋಬೇಡಿ ಅಷ್ಟೇ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೇ ಬರ್ತಾ ಇದೆ, ಬಂದವ್ರಿಗೆ ಕುಂಕುಮ ಕೊಡೋದಕ್ಕೆ ಈ ಥರದನ್ನ ಬೇಕಾದರೆ ನೀವು ತಟ್ಟೆಗಳು, ಕುಂಕುಮದ ಬಟ್ಲು ಈ ಥರದ್ದೆಲ್ಲ ಉಪಯೋಗಿಸ್ಕೊಳ್ಳಿ. ಆದರೆ ದೇವರ ಕಳಶಕ್ಕೆ ಮತ್ತು ಅರಿಶಿನ ಕುಂಕುಮನ ತುಂಬಿಸಿ ಇಡೋದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ. ಬೆಳ್ಳಿ ತೊಗೊಳ್ಳೋದಕ್ಕೆ ಶಕ್ತಿನೇ ಇಲ್ಲ ಅಂತ ಯಾವತ್ತೂ ಕೂಡ ಅಂದ್ಕೊಳ್ಳೋಕೆ ಹೋಗಬೇಡಿ. ಆ ತಾಯಿ ನಿಮಗೆ ಶಕ್ತಿ ಕೊಟ್ಟೇ ಕೊಡ್ತಾರೆ. ಸ್ವಲ್ಪನೇ ದುಡ್ಡನ್ನು ಸೇರಿಸ್ಬಿಟ್ಟು ಸಣ್ಣದೇ ಆದರೂ ಪರವಾಗಿಲ್ಲ, ವರ್ಷಕ್ಕೆ ಒಂದೊಂದರಂತೆ ತೊಗೊಂಡ್ರೆ ಸಾಕು. ಅದನ್ನು ನೀವು ಒಂದಲ್ಲ ಒಂದು ದಿನ ಮಾರಿದ್ರೂ ಕೂಡ ನಿಮಗೆ ದುಡ್ಡು ಸಿಕ್ಕೇ ಸಿಗುತ್ತೆ. ಆದರೆ ಜರ್ಮನ್ ಸಿಲ್ವರ್ ಐಟಮ್ನ ತೊಗೊಂಡ್ರೆ ಅದನ್ನು ಮಾರಿದ್ರೂ ಕೂಡ ಏನೂ ಸಿಗೋದಿಲ್ಲ, ಅದನ್ನು ಮಾರಿದ್ರೂ ಕೂಡ ಯಾರೂ ಕೂಡ ತೊಗೊಳ್ಳೋದು ಇಲ್ಲ. ಅಲ್ಲದೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪಗಳು ತಗೋಬೇಕು, ಮತ್ತು ಕಳಶದ ಚೊಂಬನ್ನು ತಗೋಬೇಕು, ಮುಖವಾಡ ತಗೋಬೇಕು, ಈ ಥರದ್ದೆಲ್ಲ ಬೆಳ್ಳಿ ಐಟಮ್ಸ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಜರ್ಮನ್ ಸಿಲ್ವರ್ನಲ್ಲೇ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ಸಲ ಯೋಚನೆ ಮಾಡಿನೇ ತಗೊಳ್ಳಿ. ಇದಕ್ಕೆಲ್ಲ ದುಡ್ಡನ್ನು ಹಾಕ್ಬಿಟ್ಟು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಧಾನ ಆದರೂ ಪರವಾಗಿಲ್ಲ, ವರ್ಷಕ್ಕೆ ಒಂದೊಂದು ತೊಗೊಂಡ್ರೂ ಪರವಾಗಿಲ್ಲ, ಬೆಳ್ಳಿ ವಸ್ತುಗಳನ್ನು ತಗೊಳ್ಳಿ. ಈ ವರ್ಷ ತೊಗೊಂಡಿರ್ತೀವಿ, ಮುಂದಿನ ವರ್ಷ ರೇಟ್ ಜಾಸ್ತಿ ಆಗಿರುತ್ತೆ, ನಾವು ಒಂದು ಪಕ್ಷ ಅದನ್ನು ಮಾರಿದ್ರೂ ಕೂಡ ನಮಗೆ ಲಾಭನೇ ಬರುತ್ತೆ. ಒಂದು ರೀತಿ ಅದು ನಮ್ಮ ಸಂಪತ್ತು ಅಂತಲೇ ಹೇಳ್ಬೋದು.
ಸಂಪತ್ತು ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲದಕ್ಕೂ ದುಡ್ಡು ಹಾಕಿ ನಿಮಗೆ ಏನು ಸಿಗುತ್ತೆ ಹೇಳಿ? ಈ ಕಡೆ ದೇವ್ರ ಪೂಜೆಗೂ ಉಪಯೋಗಿಸೋದಕ್ಕೆ ಬರಲ್ಲ, ಮತ್ತು ನಾವು ಮಾರಿದ್ರೆ ಅದರಲ್ಲಿ ಅರ್ಧಕ್ಕೆ ಅರ್ಧ ದುಡ್ಡು ಕೂಡ ಸಿಗೋದಿಲ್ಲ. ತಗೊಳ್ಳೇಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಿದ್ದರೆ ನೀವು ಅರಿಶಿನ ಕುಂಕುಮ ಬಟ್ಲು, ತಟ್ಟೆಗಳು, ಬೌಲ್ಗಳು ತೊಗೋಬೋದು. ಇನ್ನು ರಿಟರ್ನ್ ಗಿಫ್ಟು ಕೊಡೋದಕ್ಕೆ ಹಸು ಕರು ಸಿಗುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಅದನ್ನು ಶೋಕೇಸ್ನಲ್ಲಿ ಇಟ್ಕೋಬಹುದು. ಮತ್ತು ತಟ್ಟೆ, ಅರಿಶಿನ ಕುಂಕುಮದ ಬಟ್ಲು ತೊಗೊಂಡ್ರೆ ಹೊರಗಡೆಗೆ ಉಪಯೋಗಿಸ್ಕೋಬಹುದು. ಇನ್ನು ಕೆಲವರು ಜರ್ಮನ್ ಸಿಲ್ವರ್ನಲ್ಲಿ ಲಕ್ಷ್ಮಿಯ ಮುಖವಾಡನ್ನು ಕೂಡ ತೊಗೊತಾರೆ. ದಯವಿಟ್ಟು ಇಂಥ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ದೇವಿಗೆ ಮುಖವಾಡ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬರೀ ತೆಂಗಿನಕಾಯಿನ ಇಟ್ಬಿಟ್ಟು ನೀವು ಪೂಜೆನ ಮಾಡಿ ತೊಂದರೆ ಇಲ್ಲ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಾವು ಮಾಡಿದ್ದಕ್ಕೂ ಅಂದರೆ ನಾವು ಮಾಡುವಂಥ ಪೂಜೆಗೂ ಕೂಡ ತಕ್ಕ ಫಲನೇ ಸಿಗುತ್ತೆ. ನೀವು 2-3 ವರ್ಷ ಬಿಟ್ಬಿಟ್ಟು ಬೆಳ್ಳಿಯ ಮುಖವಾಡನೇ ತೊಗೊತೀರಾ ಅಂತಲೇ ಅಂದ್ಕೊಳ್ಳಿ. ಆಗ ಇದನ್ನು ಏನು ಮಾಡ್ತೀರಾ? ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ಅದನ್ನು ಹಾಗೆ ಮನೆಯಲ್ಲಿ ಇಡೋಂಗೂ ಇಲ್ಲ ಮತ್ತು ಹೊರಗಡೆ ಹಾಕೋಂಗೂ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಆಗ ನೀವು ಯೋಚನೆ ಮಾಡ್ತೀರಾ ಇದನ್ನೇನು ಮಾಡಬೇಕು ಅಂತ. ಆದಷ್ಟು ಜರ್ಮನ್ ಸಿಲ್ವರ್ ನೀವು ತೊಗೊಳ್ಳೇಬೇಕು ಅಂತ ಅಂದರೆ ತಟ್ಟೆ ಅಥವಾ ಕುಂಕುಮ ಭರಣಿನ ತೊಗೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಹೋಗಬೇಡಿ. ಬಂದವ್ರಿಗೆ ಕುಂಕುಮ ಅರಿಶಿನ ಕೊಡೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಸಾಕು. ಜರ್ಮನ್ ಸಿಲ್ವರ್ ಐಟಮ್ಸ್ನ ತೊಗೋಬಹುದಾ ಅಂತ ಕೇಳಿದ್ದಕ್ಕೆ ನನಗೆ ತಿಳಿದಿರುವಂಥ ಕೆಲವು ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಇವತ್ತಿನ ಮೇನ್ ಟಾಪಿಕ್ ಬಂದು ಸ್ವಂತ ಮನೆಯ ಯೋಗ. ನಿಮ್ಮ ಜಾತಕದಲ್ಲಿ ಸ್ವಂತ ಮನೆ ಯೋಗ ಇದೆ, ಆದರೆ ಅದರಲ್ಲಿ ಏನೂ ಅಡೆತಡೆ ಇಲ್ಲ ಅಂದರೂ ಕೂಡ ಆ ಕೆಲಸ ಆಗ್ತಾ ಇಲ್ಲ ಅಂತ ಅಂದರೆ ಈ ಒಂದು ಪರಿಹಾರನ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೆ ಪರಿಹಾರ ಏನು ಅಂತ ಅಂದರೆ, ನೀವೇನಾದರೂ ಬೆಳ್ಳಿನಲ್ಲಿ ದೀಪಗಳನ್ನು ತಗೋವಾಗ ಇಂಚು ಲೆಕ್ಕದಲ್ಲಿ ತಗೊಳ್ಳಿ. ಅಂದರೆ 2 ಇಂಚು, 4 ಇಂಚು, 6 ಇಂಚು ಈ ಥರ ಸಮ ಸಂಖ್ಯೆಯಲ್ಲಿ ಇರಬೇಕು. ಆ ರೀತಿ ತಗೋಬೇಕು. ನೀವೇನಾದರೂ ಸ್ವಂತ ಮನೆ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದರೆ 2 ಇಂಚು ಅಥವಾ 4 ಇಂಚು ದೀಪನ ಮನೆಯಲ್ಲಿ ಹಚ್ಚಬೇಕು. ಹಿತ್ತಾಳೆ ದೀಪಗಳಾದರೂ ಪರವಾಗಿಲ್ಲ, ಅದನ್ನು ಕೂಡ ಅಷ್ಟೇ 2 ಇಂಚಿನಲ್ಲಿ ದೀಪಗಳು ಸಿಗುತ್ತೆ, ಅದನ್ನು ಕೂಡ ನೀವು ಹಚ್ಕೋಬೋದು. ಕುಬೇರ ದೀಪ ಆದರೂ ಪರವಾಗಿಲ್ಲ ಅಥವಾ ಬೇರೆ ದೀಪಗಳಾದರೂ ಪರವಾಗಿಲ್ಲ, ಸಿಗುತ್ತೆ. ನೀವು ಅದನ್ನು ತಂದುಬಿಟ್ಟು ನೀವು ಹಚ್ಕೋಬೋದು. ಸ್ವಂತ ಮನೆ ಯೋಗ ಬೇಕು ಅನ್ನೋರು ಅಥವಾ ನಿಮ್ಮ ಮನೆಯ ಒಂದು ಜಾತಕದಲ್ಲಿ ಸ್ವಂತ ಮನೆಯ ಯೋಗ ಇದೆ ಅಂದರೆ ಏನೂ ಅಡೆತಡೆಗಳು ಇಲ್ಲ, ಆ ಕೆಲಸ ಮಾತ್ರ ಆಗ್ತಾನೆ ಇಲ್ಲ ಅಂತ ಅನ್ನೋರು 2 ಇಂಚಿನ ದೀಪಗಳನ್ನು ಹಚ್ಚಿ ನೋಡಿ. ಅದು ಬೆಳ್ಳಿದಾದರೂ ಸರಿನೇ ಅಥವಾ ಹಿತ್ತಾಳೆದಾದರೂ ಸರಿನೇ. ಆ ಭೂಮಿನಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಒಂದು ದಾರಿ ಸಿಗುತ್ತೆ ನಿಮಗೆ. ಅದನ್ನು ನೀವು ಪರಿಹಾರ ಮಾಡಿಕೊಂಡು ಆದಮೇಲೆ ಖಂಡಿತ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅಂತ ಹಠ ಇದ್ದರೆ ನೀವು ಈ ರೀತಿ ದೀಪಗಳನ್ನು ಅಂದರೆ 2 ಇಂಚಿನ ದೀಪಗಳನ್ನು ಹಚ್ಚಿ ನೋಡಿ, ನಿಮಗೆ ಸಕ್ಸಸ್ ಆಗೇ ಆಗುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಸ್ವಂತ ಮನೆ ಯೋಗ ಇದ್ದರೆ ಅದನ್ನು ಯಾವ ರೀತಿ ನಾವು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತ. ಮತ್ತು ಜರ್ಮನ್ ಸಿಲ್ವರ್ ತೊಗೋಬೋದಾ ಅಥವಾ ತೊಗೋಬಾರ್ದಾ ಅನ್ನೋ ಒಂದು ಪ್ರಶ್ನೆಗೆ ನಾನು ಇದೇ ವಿಡಿಯೋದಲ್ಲಿ ನನಗೆ ತಿಳಿದಿರುವಂಥ ಉತ್ತರವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.